ನಮಸ್ಕಾರ ಸರ್, ನಿಮ್ಮ ಹೆಸರು? ಗೋವಿಂದ್ ಅಂತ ಮೇಡಮ್. ಸರಿ, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಈ ಕಡೆ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಯಾಗಿ ಪಿ ಸಿ ಮೋಹನ್ ಅವರು, ಈ ಕಡೆ ಆಮೇಲೆ ಕಾಂಗ್ರೆಸ್ ಪಕ್ಷದ ಮನ್ಸೂರ್ ಅಲಿ ಖಾನ್ ಅವರು ನಿಂತಿದ್ದಾರೆ. ನಿಮ್ಮ ಅಭಿಪ್ರಾಯ? ನಮ್ಮ ಅನಿಸಿಕೆ ಪಕ್ಷದ ಪ್ರಕಾರ ಕೆಲಸ ಮಾಡೋದು ನಾವು ಅವತ್ತಿಂದ ಇವತ್ತು ಗಂಟ ಕಾಂಗ್ರೆಸ್ ಪಕ್ಷನೇ. ಯಾರೇ ಕ್ಯಾಂಡಿಡೇಟ್ ಆಗಲಿ ಕಾಂಗ್ರೆಸ್ ಪಕ್ಷ ನಮ್ಮದು ಸಪೋರ್ಟಿಂಗು. ಯಾಕೆ ಬಿ ಜೆ ಪಿಗೆ ಸಪೋರ್ಟ್ ಮಾಡಲ್ಲ ಸರ್? ನಮಗೆ ಲೈಕ್ ಆಗಿಲ್ಲ ಬಿ ಜೆ ಪಿ. ಯಾವ ಥರ ಲೈಕ್ ಆಗಲಿಲ್ಲ? ಲೈಕ್ ಆಗಿಲ್ಲ ಅಂದರೆ ಬರೀ ಹೋಗ್ಲಿ ಇವಾಗ ಎಲ್ಲರೂ ಹೇಳ್ತಿದ್ರಲ್ಲ ಬಡವ್ರಿಗೆ ಅದ್ರ ಮಾತ್ರ ಇದು ಮಾತ್ರ ಅಂತ. ಏನಾದರೂ ಇಂಥ ನಮ್ಮ ಸ್ಟೇಟಲ್ಲಿ, ಕರ್ನಾಟಕ ಸ್ಟೇಟಲ್ಲಿ ಬಡವ್ರಿಗೆ ಅಂತ ಏನಾದ್ರು ಮಾಡಿರೋದು ಕರೆಕ್ಟಾಗಿ ತೋರಿಸ್ತಾ ಇದ್ದಾರಾ? ಹೋಗಲಿ ನಿಮ್ಮ ಮೀಡಿಯಲ್ಲೇ ಆಗಲಿ ಪ್ರತಿಯೊಂದು ಅಲಿಯನ್ಸು ತೊಗೊಳ್ತಾ ಇದ್ದೀರಾ. ಕಾಂಗ್ರೆಸ್ ಬಗ್ಗೆ ಮಾತ್ರ ಒಂದು ಸ್ವಲ್ಪ ಏನೋ ಬರೋಂಗಿಲ್ಲ. 20 ಸಲ ಮೀಡಿಯಲ್ಲಿ ಅನ್ನೊಂದು ಬರ್ತಾ ಇರುತ್ತೆ. ಅದೇ ಬಿ ಜೆ ಪಿ ಇದು ಬೇಕಾದಷ್ಟು ಅಲಿಯನ್ಸ್ ನಿಮಗೂ ಗೊತ್ತು, ನಮಗಿನ ಚೆನ್ನಾಗಿ ನಿಮಗೆ ಚೆನ್ನಾಗಿ ಗೊತ್ತು. ಅವ್ರ ಬಗ್ಗೆ ಏನಕ್ಕೇನು ತೋರಿಸ್ತಾ ಇಲ್ಲ. ಮೆಜಾರಿಟಿ ಬಿ ಜೆ ಪಿ ಇದ್ರ ಬಗ್ಗೆನೇ ಮಾತಾಡ್ತಾರೆ, ಜನರ ಅಭಿಪ್ರಾಯಗಳಾಗಿರ್ಬೋದು. ಸೊ ದುಡ್ಡು ಕೊಟ್ಟು ಹೆಂಗೆ ಬೇಕಾದ್ರೆ ಮಾತಾಡಿಸ್ತಾರೆ. ಅದು ಯಾವ ಥರ ದುಡ್ಡು ಕೊಟ್ಟಿದ್ದಾರೆ? ಖಂಡಿತವಾಗಿ ಕೊಡ್ತಾ ಇದ್ದಾರೆ. ನಾವು ಹೇಳ್ತೀವಿ, ಓಪನ್ಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ನಾನು ಏನು ಜನರಲಾಗಿ ಹೇಳ್ತಾ ಇದ್ದೀನಿ. ನಮಗಿನ ಚೆನ್ನಾಗಿ ನಿಮ್ಮ ಮೀಡಿಯಾ ಅವ್ರಿಗೆ ಗೊತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ತಾ ಇದ್ದಾರೆ, ಏನು ದುಡ್ಡು ಮಾಡ್ತಾ ಇದ್ದಾರೆ ಅಂತ ಅಲ್ವಾ?